ಅನಾಥ ಹುಡುಗ ಶಿಕ್ಷಣ ಸಂಸ್ಥೆಗಳನ್ನು ಹಲವಾರು ಅನಾಥ ಹುಡುಗರನ್ನು ಬೆಳೆದಂಥ ಒಬ್ಬ ಹುಡುಗ ಈ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ಮಾಡ್ತಾನೆ ಅಂತೇಳಿ ಮತದಾರ ಬಂಧುಗಳು ಅವ್ರ ಮೇಲೆ ಒಂದು ಭರವಸೆನೇ ಇಟ್ಟು ಏನೊಬ್ಬ ದುರಂತ ನಾಯಕ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿದ್ದ ಅಂಥವರ ಒಂದು ಅಂತ್ಯವನ್ನು ಕಾಣಲು ಅವತ್ತೇ ಒಂದು ದಿವಸ ಈ ಎಲ್ಲ ನಾಯಕರ ನೇತೃತ್ವದಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರ ಒಂದು ಸಂಘಟನೆಯಲ್ಲಿ ಇವತ್ತು ದಿವಸ ಯಶಸ್ವಿಯಾಗಿದೆ. ಈಗ ಏನು 10,000 ಲೀಡು ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪ್ರದೀಪ್ ಈಶ್ವರ್ ಗೆಲ್ತಾರೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಇಡೀ ರಾಜ್ಯಕ್ಕೆ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನ ಉಳಿದಿದೆ ಅಂತೇಳಿ ಚಿಕ್ಕಬಳ್ಳಾಪುರದಿಂದ ಅವನು ಏನು ಸಾಮಾನ್ಯ ಜನರಿಂದ ಹಿಡಿದು ಎಲ್ಲ ಕಾರ್ಯಕರ್ತ ಬಂಧುಗಳು ಮತದಾರ ಬಂಧುಗಳು ಈ ಆದೇಶವನ್ನು ಪ್ರದೀಪ್ ಈಶ್ವರ್ ಪರವಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರ್ವ ಆರಂಭ ಆಗಲಿದೆ. DK ಶಿವಕುಮಾರ್ ಅವರು, ಸಿದ್ದರಾಮಣ್ಣ ಅವರು, ಖರ್ಗೆರವರು ಎಲ್ಲರನ್ನು ನಿಂದಿಸ್ತಾ ಇದ್ದಂತಹ ಒಬ್ಬ ಶೋಮ್ಯಾನನ್ನು ಇವತ್ತು ಚಿಕ್ಕಬಳ್ಳಾಪುರ ಜನತೆ ಮಣಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಇಡೀ ಜನತೆಗೆ ಒಂದು ಹೇಳಕ್ಕೆ ಬಯಸ್ತೇನೆ, ನೀವೆಲ್ಲರೂ ಸ್ವತಂತ್ರರಾಗಿ ನಿಮ್ಮ ಕೆಲಸಗಳು ನಿಮ್ಮ ಕಾರ್ಯಗಳು ಏನಿದೆ ನೀವು ಮಾಡ್ಕೋಬೋದು. ಪ್ರದೀಪ್ ಈಶ್ವರ್ ಅವರು ಇಡೀ ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯಾಗಿ ಮಾಡ್ತಾರೆ. ಇವತ್ತು ಯಾವ ರೀತಿ ಅವರು ಅದ್ಭುತವಾದಂಥ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಿದ್ದಾರೆ, ಅದೇ ರೀತಿ ಅವ್ರ ಕೆಲಸದಲ್ಲೂ ಸಹ ಮಾಡಿ ತೋರಿಸ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಇಂದಿನಿಂದ ಸ್ವತಂತ್ರ ಸಿಕ್ಕಿದೆ. ಎಲ್ಲ ಪೊಲೀಸ್ ಅಧಿಕಾರಿಗಳಿರ್ಬೋದು, ರೆವಿನ್ಯೂ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಸಹ ಇವತ್ತು ಕಣ್ತುಂಬ ನಿದ್ದೆ ಮಾಡೋಂಥ ಒಂದು ಸುಸಂದರ್ಭ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒದಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಭಯದ ವಾತಾವರಣ ಇರಲ್ಲ, ಯಾರೂ ಭಯ ಬೀಳುವಂಥ ಒಂದು ಸಂದರ್ಭ ಒದಗಿ ಬರಲ್ಲ. ಪ್ರದೀಪ್ ಈಶ್ವರ್ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಸಾವಿರಾರು ಜನ ಇವತ್ತು ಹಿರಿಯರ ಒಂದು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಂಥ ಒಂದು ವ್ಯಕ್ತಿ. ತಗ್ಗಿ ಬಗ್ಗೆ ನಡೆದು ಚಿಕ್ಕಬಳ್ಳಾಪುರಕ್ಕೆ ಜನಕ್ಕೆ ಒಂದು ಸ್ವತಂತ್ರ ಕೊಡಬೇಕು ಅಂತೇಳಿ ಒಬ್ಬ ಸ್ವತಂತ್ರ ಸೇನಾನಿಯಾಗಿ ಬಂದರೆ ಹೊರತು ಅವರ ಅಧಿಕಾರಕ್ಕಾಗಿ ನಾನು ಮಾತಾಡಿದಾಗ ನಾನು ಅಧಿಕಾರ ಬೇಡ ಅಂತೇಳಿ ಹೇಳ್ತಾ ಇದ್ರು. ಹಣ ಇನ್ನೂ ಟೈಮ್ ಇದೆ, 10 ವರ್ಷ ಇದೆ, ನಾನು ಬರ್ತೀನಿ ಅಂತೇಳಿ. ಆದರೆ ರಕ್ಷಾರಾಮಯ್ಯ ಅವರು, ಸೀತಾರಾಮನ್ ಅವರು ಅವ್ರ ಬೆನ್ನಿಗೆ ನಿಂತು ಇವತ್ತು ದಿವಸ ಅವರು ಅಭ್ಯರ್ಥಿ ಆಗಬೇಕು ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕಿ ಇವತ್ತು ದಿವಸ B4 ಅನ್ನು ಕೊಡಿಸಿ ಚಿಕ್ಕಬಳ್ಳಾಪುರಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದಾರೆ. ವಿಶೇಷವಾಗಿ ರಕ್ಷಾರಾಮಯ್ಯರವರಿಗೆ ನಾನು ಇವತ್ತಿನ ದಿವಸ ಕೃತಜ್ಞತೆಯನ್ನು ಹೇಳಲೇಬೇಕಾಗುತ್ತೆ. ಅವರು ಹಗಲು ರಾತ್ರಿ ಸುಮಾರು 100 ಮುಖಂಡರಿಗೆ ಯಾರಿಗೂ ಗೊತ್ತಿಲ್ಲ ಅವರು ಏನೇನು ಪ್ಲ್ಯಾನ್ ಮಾಡಿದ್ರು ಅಂತೇಳಿ. ಇಡೀ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಆ ರೀತಿ ಒಂದು ಸಂಘಟನೆ ಮಾಡಿದ್ರು ಮಾನ್ಯ ರಕ್ಷಾರಾಮಯ್ಯ ಅವರು. ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಗೆಲುವನ್ನು ಸಾಧಿಸಿದೆ. ಚಿಕ್ಕಬಳ್ಳಾಪುರ ಜನತೆಗೆ ಸ್ವತಂತ್ರ ಸಿಕ್ಕಿದೆ. ದುರಾಡಳಿತಕ್ಕೆ, ಭ್ರಷ್ಟಾಡಳಿತಕ್ಕೆ, ದುರಹಂಕಾರದ ಆಡಳಿತಕ್ಕೆ ಇವತ್ತು ಅಂತ್ಯ ಕಾಣ್ತಾ ಇದೆ. ನೀವೆಲ್ಲರೂ ಸ್ವತಂತ್ರವಾಗಿರಿ. ನಿಮ್ಮ ಮನೆ ಬಾಗಿಲಿಗೆ ಬಂದು, ನಿಮ್ಮ ಪಂಚಾಯತಿಗೆ ಬಂದು, ನಿಮ್ಮ ಹೋಬಳಿಗೆ ಬಂದು ಮುಂದಿನ ದಿನಗಳಲ್ಲಿ ಅವರ ಕೆಲಸಗಳನ್ನು ಮಾಡಿಕೊಡ್ತಾರೆ. ನೀವು ಯಾವುದೇ ರೀತಿ ಒಂದು ಭೇದ ವಾತಾವರಣ ಬಿಟ್ಟು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಯಿಂದ ಹೆಜ್ಜೆ ಇಡುವಾಗ ಧೈರ್ಯವಾಗಿ ಹೆಜ್ಜೆ ಇಡಬಹುದು. ಇಷ್ಟು ದಿನಗಳ ಕಾಲ ಅಷ್ಟೊಂದು ಧೈರ್ಯ ಇರ್ತಾ ಇರಲಿಲ್ಲ. ಮನೆಯಿಂದ ಆಚೆ ಇಟ್ಟರೆ ಯಾವೊಬ್ಬ ದುರಂತ ನಾಯಕನ ಮೇಲೆ ಬೀಳ್ಬೋದು, ಏನು ಕೇಸುಗಳು ಹಾಕ್ಸ್ತಾರೋ, ಏನೇನು ತೀಟೆಗಳು ಮಾಡ್ಬೋದು, ಸೈಟ್ ಗಲಾಟೆ, ಜಮೀನು ಗಲಾಟೆ, ಇವೆಲ್ಲ ಮುಂದಿನ ದಿನಗಳು ಏನಿರಲ್ಲ. ಸಮಾನವಾದ ನ್ಯಾಯ, ಸಮಾನತೆ ನ್ಯಾಯ ಪ್ರದೀಪ್ ಈಶ್ವರ್ ಅವರು ಕೊಡ್ತಾರೆ ಅಂತೇಳಿ ಈ ಮೂಲಕ ಹೇಳ್ತಾ, ಮತ್ತೊಮ್ಮೆ ಪ್ರದೀಪ್ ಈಶ್ವರ್ ಅವರ ಗೆಲುವಿಗೆ ಸಹಕರಿಸಿದಂತಹ ಎಲ್ಲ ಜನಾಂಗಗಳ ಮುಖಂಡರಿಗೂ, ಕಾರ್ಯಕರ್ತರಿಗೂ, ವಿಶೇಷವಾಗಿ ನಮ್ಮ ದಲಿತ ಮುಖಂಡರು ಅವರವ್ರ ಬೆನ್ನಿಗೆ ನಿಂತರು. ಇವತ್ತಿನ ದಿವಸ ದಲಿತ ಮುಖಂಡರು ಅವರ ಶ್ರಮ, ಅವ್ರಿಗಾಗಿದ್ದಂಥ ನೋವನ್ನು ಓಟೊತ್ತೋ ಮುಖಾಂತರ ಇವತ್ತಿನ ದಿವಸ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ತಿಳಿಸಬೇಕಾಗುತ್ತೆ. ವಿಶೇಷವಾಗಿ ಮಹಿಳೆಯರು ಇವತ್ತು ದಿವಸ ಏನೋ ಅವರು ಶಿಕ್ಷಣ ಕ್ರಾಂತಿ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ನಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗುತ್ತೆ ಅಂತೇಳಿ ಇವತ್ತು ದಿವಸ ಮಹಿಳೆಯರು ಸಹ ಅವರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿದೆ, 3-4 ಸಾವಿರ ಹಣಕ್ಕೆ ಬಲಿಯಾಗಿದೆ. ಇವತ್ತು ದಿವಸ ಸ್ವತಂತ್ರವಾಗಿ ಸ್ವಾಭಿಮಾನವಾಗಿ ಓಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸ್ವಾಭಿಮಾನವಾಗಿ ಭ್ರಷ್ಟಾಚಾರ ಮುಕ್ತ ಆಗಿದೆ. ಚಿಕ್ಕಬಳ್ಳಾಪುರ ಜನಕ್ಕೆ ಒಳ್ಳೆಯದಾಗುತ್ತೆ. ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ನೋಡ್ತಾ ಇದ್ರು ಏನಾಗುತ್ತೆ ಅಂತೇಳಿ ಆ ಒಂದು ಮುಖಾಂತರ ಪ್ರದೀಪ್ ಈಶ್ವರ್ ಅವರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜನ ಮಾರ್ಕೊಳ್ಳೋರಲ್ಲ, ಮತವನ್ನು ಮಾರ್ಕೊಳ್ಳಲ್ಲ, ಸ್ವಾಭಿಮಾನ ಅಂತೇಳಿ ಒಂದು ದಿವಸ ತೋರಿಸ್ಕೊಟ್ಟಿದ್ದಾರೆ.
ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಪ್ರದೇಶ್ ಈಶ್ವರವರು ಬುದ್ಧಿವಂತರಿದ್ದಾರೆ. ಅವರು ಎಷ್ಟೇ ಒತ್ತಡಗಳು ಬಂದರೂ ಸಹ ಚುನಾವಣೆ ಎದುರಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತಮವಾದ ಯೋಜನೆಗಳನ್ನು ಚಿಕ್ಕಬಳ್ಳಾಪುರ ತರ್ತಾರೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಜನತೆಗೆ ಅಭಿನಂದನೆ ತಿಳಿಸಕ್ಕೆ ಧನ್ಯವಾದಗಳು. ಜೈ ಕಾಂಗ್ರೆಸ್.